ಎಲ್ಲರಿಗೂ ನಮಸ್ಕಾರ ರೀ. ಅಂದ್ರೆ ಇವತ್ತಿನ ದಿವಸ ಏನಪ್ಪ ಅಂದ್ರೆ ಇದು ಟ್ಯಾಕ್ಟ್ರ ಎಲ್ಲಿ ಬಿದ್ದಿತ್ತಪ್ಪ ಅಂದ್ರೆ ಜಮಖಂಡಿ ತಾಲೂಕು ಕಂಕನವಾಡಿ ಗ್ರಾಮದಾಗ ಅಂದ್ರೆ ನಡುಗಡ್ಡೆ ಐತಿ ನೋಡ್ರಿ. ಅಲ್ಲಿ ಅಂದ್ರೆ ತೋರಿಸೋದು ನಡುಗಡ್ಡೆ ಐತ್ರಿ. ಇಲ್ಲಿ ಆ ನಡುಗಡ್ಡೆಯಿಂದ ಈ ಕಡೆ ಊರ ಕಡೆ ಸಾಗಿಸಿ ಕಬ್ಬನ್ನು ಫ್ಯಾಕ್ಟ್ರಿಗೆ ಸಾಗಿಸ್ತಾರೆ ನೋಡ್ರಿ. ಅಂದ್ರೆ ಅಲ್ಲಿ ಯಾವುದೇ ರೀತಿ ಬ್ರಿಡ್ಜ್ ಆಗಲಿ ಯಾವುದೇ ರೀತಿ ವ್ಯವಸ್ಥೆ ಇಲ್ಲದ ಕಾರಣ ಎರಡು ನಾವನ್ನು ಜೋಡಿಸಿ ಇಲ್ಲಿ ಏನು ಮಾಡ್ಯಾರಪ್ಪ ಅಂದ್ರೆ ಒಂದು ನಾವು ಮಾಡ್ಯಾರ ನೋಡ್ರಿ. ಇದರಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ 15 ಟನ್ನನ್ನು ಒಂದು ಟ್ಯಾಕ್ಟ್ರ್ ಇಂಜಿನು ಒಂದು ಕಬ್ಬು ದಾಟಿಸ್ತಾರೆ ನೋಡ್ರಿ. ಅಂದ್ರೆ ಹೀಗೆ ದಾಟಿಸುವಾಗ ಅಂದರೆ ಜನವರಿ 6ನೇ ತಾರೀಕು ರಾತ್ರಿ 9:30 ಏನಾಗೈತಪ್ಪ ಅಂದರೆ ಅದು ಸ್ವಲ್ಪ ಡ್ರೈವರ ಸ್ವಲ್ಪ ನಾವಿನಿಂದ ಸ್ವಲ್ಪ ಹಿಂಬರಿಕೆ ತಗೊಳ್ಳುವಾಗ ಏನಾಗೈತಪ್ಪ ಅಂದ್ರೆ ಅದು ಗಾಳಿ ಜರದ ಈಗ ಹೇಗೆ ಬಿದ್ದೈತೆ ನೋಡ್ರಿ. ಅದು ಇದು ಕೃಷ್ಣಾ ನದಿ ನೋಡ್ರಿ. ಅದು ಕಂಕನವಾಡಿ ಗ್ರಾಮ ಕೃಷ್ಣಾ ನದಿ ಐತಿ. ಅಂದರೆ ಅವತ್ತು ಬಿದ್ದಿರೋದನ್ನು ಮರುದಿವಸ 7ನೇ ತಾರೀಕು ಬೆಳಗ್ಗೆ ಕ್ರೇನನ್ನು ತರಿಸಿ ಹಿಂದೂಸ್ತಾನ್ 80 HP ಟ್ಯಾಕ್ಟ್ರಿ ಏನಂತಿರಲಿಲ್ಲ ಅದನ್ನು ಸುರಕ್ಷಿತವಾಗಿ ಒಂದು ಕಡೆಯಿಂದ ಇನ್ನೊಂದು ಅದನ್ನು ಏನಾಯ್ತಪ್ಪ ಸ್ಥಳಾಂತರ ಮಾಡಲಾಯ್ತು ನೋಡ್ರಿ. ಇದು ನಮ್ಮ ಕಂಕನವಾಡಿ ನಡೆದಂಥ ದೊಡ್ಡ ದುರಂತ ಅಂತ ಅನ್ಬೋದು ನೋಡ್ರಿ. ಈ ದುರಂತದಲ್ಲಿ ರೈತರಿಗೆ ಬಹಳ ನಷ್ಟವಾಗಿದೆ ಅನ್ನಬೋದು ನೋಡ್ರಿ. ಟ್ಯಾಕ್ಟ್ರಲ್ಲಿ ನಷ್ಟವಾಗಿದೆ ಮತ್ತು ಕ್ರೇನ್ ಮತ್ತು ನೋಡಿ JCB ಕ್ರೇನ್ ಈ ರೀತಿ ಎಲ್ಲ ಸಲಕರಣೆ ಮೂಲಕ ಟ್ಯಾಕ್ಟ್ರನ್ನು ಸುರಕ್ಷಿತವಾಗಿ ನೋಡ್ರಿ ಅದನ್ನು ಹೊರ ತೆಗೆಯಲಾಗಿತ್ತು ನೋಡ್ರಿ. ಇದರಿಂದ ಕಬ್ಬು ಮತ್ತು ಇನ್ನಿತರ ವಸ್ತುಗಳ ನುಕ್ಸಾನಾಗ್ಯಾವ ನೋಡ್ರಿ. ಇದರಿಂದ ಏನು ಗೊತ್ತಾಗತ್ತಪ್ಪ ಅಂದ್ರೆ ಕಂಕಣ ಗ್ರಾಮದಾಗ ಬ್ರಿಡ್ಜ್ ವ್ಯವಸ್ಥೆಯನ್ನು ಮಾಡಬೇಕು ನೋಡ್ರಿ. ಎದಕ್ಕೆ ಮಾಡಿಲ್ಲಪ್ಪ ಅಂದ್ರೆ ಇದು ಮುಳುಗಡೆ ಇರುವ ಕಾರಣದಿಂದ ಮಾಡಿಲ್ಲ ನೋಡ್ರಿ. ಆ ಕಾರಣದಿಂದ ಆದರೂ ಸಹ ಇದೆಲ್ಲ ಆದರೂ ಸಹ ನಾವಿನಲ್ಲಿ ಸ್ವಲ್ಪ ಸಮಸ್ಯೆಗಳಾಗಿದ್ದು ನೋಡ್ರಿ. ಅದಕ್ಕಾಗೆಲ್ಲ ರಿಪೇರಿ ಮಾಡಿ ಮತ್ತೆ ಚಲೋ ಮಾಡ್ಯಾರ ನೋಡ್ರಿ. ಇದರಿಂದ ಹೇಳೋದೇನಪ್ಪ ಅಂದ್ರೆ ಇಂತಹ ಯಾವುದೇ ದುರಂತಗಳು ಇನ್ನು ಮುಂದೆ ಸಂಭವಿಸಬಾರ್ದೆಂದು ತಿಳಿದು ಜೋಪಾನವಾಗಿ ರೈತರನ್ನೆಲ್ಲರೂ ಏನು ಮಾಡತ್ತಾರೆ ನೋಡ್ರಿ. ಟ್ಯಾಕ್ಟರ್ ಸುರಕ್ಷಿತವಾಗಿ ನೋಡ್ರಿ ಕೆಳಗೆ ಇಳಿಸಾತೈತಿ ನೋಡ್ರಿ ಕ್ರೇನ. ಇದು ಹಿಂದೂಸ್ತಾನ್ ಟ್ಯಾಕ್ಟರ್ ಐತಿ ನೋಡ್ರಿ. ಅದು ಕಬ್ಬು ಸಹ ಸುರಕ್ಷಿತವಾಗಿ ಹೊರ ತೆಗೆಯಲಾಗಿತ್ತು ನೋಡ್ರಿ. ಆ ಡಬ್ಬಿನೂ ಸಹ ಹೊರ ತೆಗೆದಾರ ನೋಡ್ರಿ. ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು.